ಸರ್ ನಮಸ್ಕಾರ. ನನ್ನ ಹೆಸರು ನವೀನ್ ಗೌಡ ಅಂತ. ಇಲ್ಲಿ ಬಂದಿರುವಂಥ ನನ್ನ ಸಹಪಾಠಿ ಚಾಲಕರಿಗೂ ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಹಾಗೆ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿರೋರಿಗೂ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ನಮ್ಮ ಚಾಲಕರು ನಮ್ಮ ಹಿಂದಗಡೆ ನಿಂತಿರೋದಕ್ಕೂ, ಇಲ್ಲಿ ನಮ್ಮ ಪಾರದರ್ಶಕ ಟ್ಯಾಕ್ಸಿ ವ್ಯವಸ್ಥೆ ಬಗ್ಗೆ ನಾವು ಕೇಳಕ್ಕೆ ಬಂದಿದ್ದೀವಿ. ಒಂದು ನಮ್ಮ ಬೇಡಿಕೆ ಏನಪ್ಪ ಅಂದರೆ, ಸರ್ಕಾರದ ನಿಯಂತ್ರಣದಲ್ಲಿ ಪಾರದರ್ಶಕ ಮತ್ತು ನ್ಯಾಯವಾದ ಟ್ಯಾಕ್ಸಿ ವ್ಯವಸ್ಥೆ ಬೇಕು ಅಂತ. ಯಾಕಂದರೆ ಇಲ್ಲಿ ಅಗ್ರಿಗೇಟರ್ ಸಂಸ್ಥೆಗಳೆಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಅವನಿಗೆ ಬೇಕಾದಂಥ ರೇಟು ಬೇಕಾದಂಗೆ ಪೀಕ್ ಅವರ್ ಆಗ್ಬೋದು, ನಾನ್ ಪೀಕ್ ಅವರ್ ಆಗ್ಬೋದು, ರೇಟ್ ಅಪ್ ಆ್ಯಂಡ್ ಡೌನ್ಸ್ ಆಗ್ಬೋದು. ಇಲ್ಲಿ ಅವನಿಗೆ ಮನ್ಸಿಗೆ ಹೆಂಗೆ ಬರುತ್ತೋ ಆ ಥರ ಕೊಡ್ಕೊಂಡು ಹೋಗ್ತಾ ಇದ್ದಾನೆ. ಹಂಗಾಗಿ ಇಲ್ಲೇನು ಸರ್ಕಾರ ನಿಗದಿತ ದರ ಏನಿದೆಯೋ ಅದನ್ನು ಕೊಡಬೇಕು, ಪಾರದರ್ಶಕ ದರ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳಕ್ಕೆ. ಇನ್ನೊಂದು ನಮ್ಮ ಸಮಸ್ಯೆ ಏನಪ್ಪ ಅಂದರೆ, ಇಂದಿನ ವ್ಯವಸ್ಥೆಯಲ್ಲಿ ಬಾಡಿಗೆ ನಿಯಮ, ಕಮಿಷನ್ ಎಲ್ಲವೂ ಖಾಸಗಿ ಆಪ್ ಕಂಪನಿಗಳ ಕೈಯಲ್ಲೇ ಇದೆ. ಇಲ್ಲಿ ಕಂಪನಿ ಕೈಯಲ್ಲಿ ಯಾಕಿದೆ ಅಂದರೆ, ಇಲ್ಲಿ ಸರ್ಕಾರ ನಿಗದಿತ ದರ ಏನು ಹೇಳಿದೆಯೋ ಅದನ್ನೆಲ್ಲ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟು ಅವ್ರದ್ದೇನಿದೆ ಎಲ್ಲ ಅವ್ರ ಕೈಯಲ್ಲೇ ಇಟ್ಬಿಟ್ಟವ್ರೆ. ಇಲ್ಲಿ ನಮ್ಮ ಚಾಲಕರು ಅವರು ಒಂದು ಡ್ಯೂಟಿ ಬರ್ಬೋದು, ಡ್ಯೂಟಿ ಬಂದರೆ ಅಲ್ಲಿ ಡ್ಯೂಟಿ ಮಾಡ್ತಾ ಇರೋರು ನಾವು. ಇದನ್ನ ಏನು ನಿಗದಿತ ದರ ಮಾಡಿರೋದು ಸರ್ಕಾರ, ಆದರೆ ಇಲ್ಲಿ ಸರ್ಕಾರದ ಕೈಯಲ್ಲಿರೋದು ಅವರು ನಿಯಮ ಪಾಲಿಸ್ತಾ ಇಲ್ಲ. ಇಲ್ಲಿ ನಾವು ಬಾಡಿಗೆ ಹೊಡೆಯೋ ಅಂತ ನಮ್ಮ ಚಾಲಕರು ಸಮೇತ ನಾವು ಬಾಡಿಗೆ ಹೇಳಿ ನಾವು ತಗೊಂಡು ಹೋಗ್ತಾ ಇಲ್ಲ. ಇಲ್ಲಿ ನಮಗೂ ಅಲ್ಲ ಅತ್ತ ಒಂದು ನಿಯಮನೂ ಪಾಲಿಸ್ದಂಗೆ ಇಲ್ಲಿ ಬೇರೆ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಮಾಡಿಕೊಂಡು ಕೊಡ್ತಾ ಇರೋಂಥ ಅಗ್ರಿಗೇಟರ್ ಸಂಸ್ಥೆಗಳು. ಹಾಗೆ ನಾವು ಅದರಿಂದ ನಮಗೆ ಪರಿಣಾಮ ಏನಾಗ್ತಾ ಇದೆ, ಚಾಲಕರಿಗೆ ನಷ್ಟ ಆಗ್ತಾ ಇದೆ. ಇನ್ನೊಂದು ಗ್ರಾಹಕರಿಗೂ ನಮಗೂ ಜಗಳ ಆಗ್ತಾ ಇದೆ. ಏನು, ಅಲ್ಲಿ ತೋರ್ಸೋದೇ ಒಂದು ರೇಟು, ಅವ್ರಿಗೆ ತೋರ್ಸೋದೇ ಒಂದು ರೇಟು, ನಾವು ಇಲ್ಲಿ ಬಂದು ಟ್ರಿಪ್ ಎಂಡ್ ಮಾಡಿದಾಗ ಇನ್ನೊಂದು ರೇಟ್ ಆಗ್ತಾ ಇದೆ. ಯಾಕೆ ಅಂದರೆ ಅವನು ಫಸ್ಟು ಅವ್ನು ತೋರ್ಸೋದು ಯಾವ ಥರ, ಎಸ್ಟಿಮೇಟೆಡ್ ಪ್ರೈಸ್ ಅಂದರೆ ಅಂದಾಜು ಬಿಲ್ಲು ಅಂತ ಕೊಟ್ಟಾಗ ನಾವು ಇಲ್ಲಿ ತಗೊಂಬಂದು ಟ್ರಿಪ್ ಎಂಡ್ ಮಾಡಿದ್ದಾದ್ಮೇಲೆ ಅವರು ಗ್ರಾಹಕರಿಗೆ ಬೇರೆ ರೇಟ್ ತೋರಿಸಿರ್ತಾನೆ, ಇಲ್ಲಿಗೆ ಬಂದಾಗ ನಮಗೆ ಒಂಥರ ತೋರಿಸ್ತಾನೆ. ಇಲ್ಲ ನಮಗೆ ಕಿಲೋಮೀಟ್ರ್ ನಮ್ಗೆ ಏನು ತೋರಿಸ್ತಾನೋ ಗೊತ್ತಿಲ್ಲ. ಅಲ್ಲಿ 25 ಕಿಲೋಮೀಟ್ರ್ ಫಸ್ಟ್ ನಮಗೆ ಡ್ಯೂಟಿ ಬಿದ್ದಾಗ 25 ಕಿಲೋಮೀಟ್ರ್ ತೋರಿಸ್ಬಿಟ್ಟು ಆಮೇಲೆ OTP ಹಾಕಿದಾದ್ಮೇಲೆ 30 ಕಿಲೋಮೀಟ್ರ್ ತೋರಿಸೋದು. ಆಮೇಲೆ ಗ್ರಾಹಕಂಗೆ ಬಂದ್ಬಿಟ್ಟು ಇಲ್ಲಿ ಬಿಲ್ ಜಾಸ್ತಿ ಮಾಡಿಸೋಂಥದ್ದು, ನಮಗೂ ಗ್ರಾಹಕರಿಗೂ ಗೊಂದಲ ಸ್ಟಾರ್ಟ್ ಮಾಡೋದು, ಜಗಳ ಮಾಡೋದು. ಇದರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಪರಿಹಾರ ಏನಪ್ಪ ಅಂದರೆ, ಸರ್ಕಾರವೇ ಬಾಡಿಗೆ ಮತ್ತು ನಿಯಮ ನಿಗದಿ ಮಾಡಬೇಕು, ಗ್ರಾಹಕ ಚಾಲಕ ಇಬ್ಬರಿಗೂ ರಕ್ಷಣೆ ಸಿಗಬೇಕು. ಇಲ್ಲಿ ಸರ್ಕಾರ ಏನು ನಿಗದಿತ ದರ ಇದೆಯೋ ಅದನ್ನ ಇವಾಗ ಮಾಡಿದೆ, ಇದೇ ದರನ ಆ ಅಗ್ರಿಗೇಟರ್ ಸಂಸ್ಥೆ ಕೊಡುವಂಗೆ ಮಾಡೋಕ್ಕಾದ್ರೆ ಮಾಡಲಿ, ಇಲ್ಲ ಅಂದರೆ ನಮ್ಮದೇ ಆದಂಥ ಮೊಬೈಲ್ ಮೀಟ್ರ್ ಬಳಸ್ಕೊಂಡು ನಾವು ಡ್ಯೂಟಿ ಮಾಡೋ ಅಂಥ ಕೆಲಸ ಮಾಡ್ತೀವಿ. ಇದು ನನ್ನ ಬೇಡಿಕೆ. ಇಲ್ಲ ಏನು ಮೊಬೈಲ್ ಮೀಟ್ರಿಗೆ ಅವರು ಪರ್ಮಿಷನ್ ಕೊಡಬೇಕು, ಇಲ್ಲ ಅಂದರೆ ಇದು ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ, ಇವ್ರನ್ನ ಓಡಿಸ್ಬೇಕು.